ಬಾಗಲಕೋಟೆಯಲ್ಲಿ ರಾಜಕೀಯ ಕಿಚ್ಚು ಜೋರಾಗಿದೆ. ಮಾಜಿ ಡಿಸಿಎಂ ಆರ್ ಅಶೋಕ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಬಿರಿಯಾನಿ ತಿಂದ್ರು ಕಾಣಿಯಾದ್ರು ಅಂತ ಸಿದ್ದರಾಮಯ್ಯ ಕಾಲೆಳೆದಿದ್ದ ಬಾಗಲಕೋಟೆಯಲ್ಲಿ ಮಾತನಾಡಿದ ಅಶೋಕ್ ಅವರು, ಸಿದ್ದರಾಮಯ್ಯನವರು ಮೊದಲು ಬಾದಾಮಿಗೆ ಬಂದ್ರು, ಆರಾಮಾಗಿ ಬಿರಿಯಾನಿ ತಿಂದ್ರು, ಆಮೇಲೆ ಜನರಿಗೆ ಕೈಕೊಟ್ಟು ಕಾಣಿಯಾದ್ರು ಅಂತ ವ್ಯಂಗ್ಯ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ನೀವು ಅನ್ನದ ರಾಮಯ್ಯ ಅಲ್ಲ, ಬರೀ ಚೀಲದ ರಾಮಯ್ಯ. ಇವತ್ತು ನೀವು ಮಜಾ ಮಾಡ್ತಾ ಮಜಾವಾದಿ ರಾಮಯ್ಯ ಆಗಿದ್ದೀರಿ ಅಂತ ಸಖತ್ ಚುಚ್ಚಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತಗೊಂಡ ಅಶೋಕ್ ಅವರು ಕೆಲವು ಲೆಕ್ಕಗಳನ್ನ ಬಿಚ್ಚಿಟ್ಟಿದ್ದು, ಅನ್ನದ ವಿಚಾರ, ಅನ್ನ ಕೊಡ್ತಿರೋದು ಮೋದಿ, ಅದಕ್ಕೆ ನಿಮ್ಮ ಹೆಸರು ಇಟ್ಕೋಬೇಡಿ. ಅಂಬೇಡ್ಕರ್ ನಿಗಮ ನಿಮ್ಮ ಬೊಮ್ಮಾಯಿ ಅವರು 100 ಕೋಟಿ ಕೊಟ್ರೆ ನೀವು ಕೊಟ್ಟಿದ್ದು ಬರೀ 40 ಕೋಟಿ. ನಿಜವಾದ ಚಾಂಪಿಯನ್ ಅಂದ್ರೆ ಬೊಮ್ಮಾಯಿ ಅವರು. ಹಣಕಾಸು ಶಿಸ್ತು ವಿಚಾರದಲ್ಲಿ ಗೃಹಲಕ್ಷ್ಮಿ ಹಣ 2 ತಿಂಗಳಿಂದ ಬಂದಿಲ್ಲ. ಆರ್ಥಿಕ ಶಿಸ್ತು ಎಲ್ಲಿದೆ? ನೀವು ಬ್ಲಾಕ್ ಮ್ಯಾಜಿಕ್ ಮಾಡಿ ಬಜೆಟ್ ಮಂಡಿಸಿದ್ದೀರಾ ಅಂತ ಕಿಡಿಕಾರಿದ್ದಾರೆ. ಇನ್ನು ಕಾಂಗ್ರೆಸ್ ಆಡಳಿತದ ಬಗ್ಗೆ ಮಾತನಾಡುತ್ತಾ, ಕರ್ನಾಟಕ ರೈತರ ಆತ್ಮಹತ್ಯೆಯಲ್ಲಿ ಇವತ್ತು 2ನೇ ಸ್ಥಾನದಲ್ಲಿದೆ. ಕಾಂಗ್ರೆಸ್ ಅನ್ನೋದು ಒಂದು ದರೋಡೆಯ ಸರ್ಕಾರ. ಡಿಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಟುಕೊಡದೆ ನೀವೇ ಇಟ್ಕೊಂಡಿದ್ದೀರಾ. ಪಾಪ ಪರಮೇಶ್ವರ್ ಅವರು ಶಬರಿಯಂತೆ ಕಾಯುವಂತಾಗಿದೆ ಅಂತ ಕಾಂಗ್ರೆಸ್ ಒಳಗಿನ ಗುದ್ದಾಟವನ್ನ ಕೆಣಕಿದ್ದಾರೆ. ಹಣ ಯಾರು 5 ಕೋಟಿ ಕೊಟ್ಟಿದ್ರು ಬಸವರಾಜ ಬೊಮ್ಮಾಯಿ ಅವರು. ಅದೇನೋ ಸಾಲ ಒರೆಸ್ಬಿಟ್ರು, ನನ್ನ ಮೇಲೆ ಸಾಲ ಒರೆಸ್ಬಿಟ್ರು ಅಂತ ಹೇಳ್ತಿರಲ್ಲ. ಸಾಲ ಒರೆಸ್ತಂತ ಬಸವರಾಜ ಬೊಮ್ಮಾಯಿ ಸಾಲ ಮಾಡ್ಲಿಲ್ಲ. ಇವ್ರು ಮಾಡಿರೋ ಸಾಲ 100 ಕೋಟಿ ಕೊಟ್ರೆ 45 ಕೋಟಿ ಮಾತ್ರ ಕಾಂಗ್ರೆಸ್ ಅವ್ರು ಕೊಟ್ಟವ್ರೆ. ಯಾರು ಹಿಂದುಳಿದ ವರ್ಗದ ವಿರೋಧಿಗಳು? ನೀವೇ ಅಲ್ಲ ಸಿದ್ದರಾಮಯ್ಯ. ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಇಲ್ಲೇ ಇದೆಯಲ್ಲಪ್ಪ, ತಾಂಡ. ಬಸವರಾಜ ಬೊಮ್ಮಾಯಿ 110 ಕೋಟಿ, 110 crores. ಈ ಮನುಷ್ಯ ಸಿದ್ದರಾಮಯ್ಯ ನಾನ್ ಚಾಂಪಿಯನ್, ತಾಂಡಗಳ ಚಾಂಪಿಯನ್ ಅನ್ನೋ 60 ಕೋಟಿ ಅಂದ್ರೆ -50 ಕೋಟಿ. ಅಂದ್ರೆ ನಮ್ ಬಡ್ಜೆಟ್ ಅಲ್ಲಿ ಬಸವರಾಜ ಬೊಮ್ಮಾಯಿ ಬಡ್ಜೆಟ್ ಮಾಡಿದಾಗ 3 ಲಕ್ಷ ಚಿಲ್ಲರೆ ಕೋಟಿ, ಇವರು 4 ಲಕ್ಷ ಚಿಲ್ಲರೆ ಅಂದ್ರೆ ಜಾಸ್ತಿ ಆಗ್ಬೇಕು. ಬಸವರಾಜ ಬೊಮ್ಮಾಯಿ 110 ಕೋಟಿ ಕೊಟ್ಟಿದ್ರೆ ಇವ್ರು 150 ಕೋಟಿ ಕೊಡ್ಬೇಕಾಯ್ತು. ರೇಷಿಯೋ ಲೆಕ್ಕ ಹಾಕಿದ್ರೆ ನೀವು ಕೊಟ್ಟಿದ್ದೆಷ್ಟು? ಬೋವಿ ಅಭಿವೃದ್ಧಿ ನಿಗಮ ಬಸವರಾಜ ಬೊಮ್ಮಾಯಿ ಅವರು 95 ಕೋಟಿ, ಅವರು 55 ಕೋಟಿ ಕೊಟ್ಟಿದ್ದಾರೆ. 40 ಕೋಟಿ ಮೈನಸ್ ಮಾಡಿದ್ದೀರಾ. ಆಮೇಲೆ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಬಸವರಾಜ ಬೊಮ್ಮಾಯಿ 190 ಕೋಟಿ. ನೀವು 90 ಕೋಟಿ ಎಗರ್ಸೇ ಬಿಟ್ರಿ, 100 ಕೋಟಿ ಕೊಟ್ಟಿದ್ದೀರಾ ನೀವು. ಇಲ್ಲಿ ಕ್ರಾಂತಿವೀರ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ ಅಂತವ್ರಿಗೆ ನೀವು ಮತ ಕೊಡೋ ಮುಖಾಂತರ ಈಗಾಗಲೇ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿದ್ದಾರೆ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಒಬ್ಬ ಪ್ರಧಾನಿ ಕೈ ಕೆಳಗಡೆ ಕೆಲಸ ಮಾಡುವಂತ ಒಂದು ಅವಕಾಶ ಕಲಿಸೋದು ಆ ನಿಗಮಗಳಿಗೆ. ಅವರು ಎಲ್ಲಾ ನಿಗಮಗಳಿಗೆ ಕೊಟ್ಟಿರುವಂತ ಹಣ, ಯಾರು ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಕೊಟ್ಟಿರೋ ಹಣ, ಎಕ್ಸಾಂಪಲ್ ಕೊಡ್ತೀನಿ. ಪಕ್ಕದಾಗ ಬಸವರಾಜ ಬೊಮ್ಮಾಯಿನ ಕೂದಿಸಿದ್ದೀನಿ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಯೋಜನೆ ಬಸವರಾಜ SV ಸಂಕನೂರ್ ಸಾಹೇಬರು ಕೂಡ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಹಾಗೂ 5 ಕೋಟಿ ಕೊಟ್ಟಿದ್ರು ಬಸವರಾಜ ಬೊಮ್ಮಾಯಿ ಅವರು. ಅದೇನೋ ಸಾಲ ಒರೆಸ್ಬಿಟ್ರು, ನನ್ನ ಮೇಲೆ ಸಾಲ ಒರೆಸ್ಬಿಟ್ರು ಅಂತ ಹೇಳ್ತಿರಲ್ಲ. ಸಾಲ ಒರೆಸ್ತಂತ ಬಸವರಾಜ ಬೊಮ್ಮಾಯಿ ಸಾಲ ಮಾಡ್ಲಿಲ್ಲ. ಇವ್ರು ಮಾಡಿರೋ ಸಾಲ 100 ಕೋಟಿ ಕೊಟ್ರೆ 45 ಕೋಟಿ ಮಾತ್ರ ಕಾಂಗ್ರೆಸ್ ಅವ್ರು ಕೊಟ್ಟವ್ರೆ. ಯಾರು ಹಿಂದುಳಿದ ವರ್ಗದ ವಿರೋಧಿಗಳು? ನೀವೇ ಅಲ್ಲ ಸಿದ್ದರಾಮಯ್ಯ. ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಇಲ್ಲೇ ಇದೆಯಲ್ಲಪ್ಪ, ತಾಂಡ. ಬಸವರಾಜ ಬೊಮ್ಮಾಯಿ 110 ಕೋಟಿ, 110 crores. ಈ ಮನುಷ್ಯ ಸಿದ್ದರಾಮಯ್ಯ ನಾನ್ ಚಾಂಪಿಯನ್, ತಾಂಡಗಳ ಚಾಂಪಿಯನ್ ಅನ್ನೋ 60 ಕೋಟಿ ಅಂದ್ರೆ -50 ಕೋಟಿ. ಅಂದ್ರೆ ನಮ್ ಬಡ್ಜೆಟ್ ಅಲ್ಲಿ ಬಸವರಾಜ ಬೊಮ್ಮಾಯಿ ಬಡ್ಜೆಟ್ ಮಾಡಿದಾಗ 3 ಲಕ್ಷ ಚಿಲ್ಲರೆ ಕೋಟಿ, ಇವರು 4 ಲಕ್ಷ ಚಿಲ್ಲರೆ ಅಂದ್ರೆ ಜಾಸ್ತಿ ಆಗ್ಬೇಕು. ಬಸವರಾಜ ಬೊಮ್ಮಾಯಿ 110 ಕೋಟಿ ಕೊಟ್ಟಿದ್ರೆ ಇವ್ರು 150